ಮಳೆ ಬರಲಿಲ್ಲ, ಆದ್ರೂ ಕಷ್ಟಪಟ್ಟು ಬೆಳೆ ಬೆಳೆದ, ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ದ, ಒಳ್ಳೆಯ ಇಳುವರಿಯೂ ಬಂತು. ಆದ್ರೆ ಮಾರ್ಕೆಟ್ನಲ್ಲಿ ಬೆಲೆ ಮಾತ್ರ ಕುಸಿದು ರೈತನ ಕನಸು ನುಚ್ಚು ನೂರಾಗಿದೆ. ಕೊನೆಗೆ ಕೈಗೆ ಬಂದ ಬೆಳೆ ಮಾರೋದಕ್ಕಿಂತ ಹೊಲದಲ್ಲೇ ರೂಟ್ರ್ ಓಡಿಸಿ ನಾಶ ಮಾಡೋದು ಸ್ಥಿತಿ ಬಂದಿದೆ. ಧಾರವಾಡದ ಈ ದೃಶ್ಯ ಈಗ ಎಲ್ಲರ ಮನಸ್ಸು ಕಲುಕಿದೆ. ಏನಿದು ರೈತನ ನೋವು? ಇಲ್ಲಿದೆ ನೋಡಿ ಮಾಹಿತಿ. ಇದು ಯಾವುದೇ ಕಳೆ ತೆಗೆಯೋ ಕೆಲಸ ಅಲ್ಲ. ತನ್ನದೇ ಕೈಯಿಂದ ಬೆಳೆದ ಬೆಳೆಯನ್ನ ಕಣ್ಣೀರಿನಲ್ಲಿ ನಾಶ ಮಾಡ್ತಿರೋ ರೈತನ ನೋವು. ಧಾರವಾಡ ತಾಲೂಕಿನ ಗೋವನಕೊಪ್ಪ ಗ್ರಾಮದ ರೈತ 3 ಎಕರೆ ಜಮೀನಿನಲ್ಲಿ ಮೆಣಸಿನಕಾಯಿ ಬೆಳೆದಿದ್ರು. ಮಳೆ ಕೈಕೊಟ್ರೂ ಧೈರ್ಯ ಕಳೆದುಕೊಳ್ಳದೆ ನೀರು, ಗೊಬ್ಬರ, ಔಷಧಿ ಎಲ್ಲವನ್ನ ಹಾಕಿ ಸಾವಿರಾರು ರೂಪಾಯಿ ಖರ್ಚು ಮಾಡಿ ಬೆಳೆ ಉಳಿಸಿಕೊಂಡಿದ್ರು. ತಿಂಗಳುಗಟ್ಟಲೆ ಬೆವರಿಳಿಸಿ ಬೆಳೆದಂತಹ ಮೆಣಸಿನಕಾಯಿ ಕೈಗೆ ಬಂದಾಗ ಒಳ್ಳೆ ದರ ಸಿಗುತ್ತೆ ಅನ್ನೋ ನಿರೀಕ್ಷೆಯಲ್ಲಿದ್ರು. ಆದ್ರೆ ಮಾರ್ಕೆಟ್ನಲ್ಲಿ ಬೆಲೆ ದಿಢೀರ್ ಕುಸಿದಿದೆ. ಬೆಳೆ ಕಟಾವು ಮಾಡಿ ಮಾರುಕಟ್ಟೆಗೆ ಕೊಂಡೊಯ್ಯುವ ಖರ್ಚೇ ಹೆಚ್ಚು. ಸಿಗ್ತಾ ಇರುವ ದರದಿಂದ ಮಾಡಿದ ಖರ್ಚು ವಾಪಸ್ ಬರಲ್ಲ ಅನ್ನೋ ಪರಿಸ್ಥಿತಿ ಎದುರಾಗಿದೆ. ಇದರಿಂದ ಮನನೊಂದ ರೈತ ಮಾರಾಟ ಮಾಡೋದಕ್ಕಿಂತ ಹೊಲದಲ್ಲೇ ರೂಟ್ರ್ ಓಡಿಸಿ ಸಂಪೂರ್ಣ ಮೆಣಸಿನಕಾಯಿ ಬೆಳೆಯನ್ನೇ ನಾಶ ಮಾಡಿದ್ದಾರೆ. ನಮ್ಮ ಟೋಟಲ್ ಮೆಣಸಿನಗಿರಿ 4 ಎಕರೆ ಐತ್ರಿ. ಇದಕ್ಕೇನಿಲ್ಲ ಅಂದ್ರೆ ಒಂದು 80,000 ರೂಪಾಯಿ ಖರ್ಚು ಮಾಡಿವ್ರಿ. ಈಗ ಇಲ್ಲಿಂದ ರೀ ಎಣ್ಣಿಲಿಂದ ರೀ ಗಳೆ ಇದ್ರಿ ಆಗ್ಬೇಕು. ಈಗ ಸದ್ಯ ರೇಟ್ ಇಲ್ಲ ರೀ. 10 ಕಿಲೋಕ್ರಿ 60, 80, 100, 150 ಮಟ್ಟ ಹೊಂಟವ್ರಿ. ಇದು ಎಣ್ಣೆ ಪಗಾರ ಈಗ ಸದ್ಯ ರೀ 350 ರೂಪಾಯಿ ಆಗೈತ್ರಿ. ಈಗ ಅವಳಕ ಮಳಿ ಒಂದಿಲ್ರಿ. ನೀರು ಹಾಸ್ಬೇಕಂದ್ರ ನೀರಾವರಿ ಒಂದಿಲ್ರಿ. ಮಳಿ ಅವಲಂಬನೆ ಮೇಲೆ ಇರ್ತವ್ರಿ ನಾವು. ಅದಕ್ಕೆ ಈಗ ಸದ್ಯ ಮಳಿನೂ ಇಲ್ಲ ರೀ. ಮತ್ತೀಗ ನಮ್ಮ ಶಾಸಕರು ಆಗ್ಬಳಕ ಮುಖ್ಯಮಂತ್ರಿಗಳು ಏನ ಬರವ ಅಂತೇಳಿ ಘೋಷಣೆ ಮಾಡಾಕ್ತಾರಲ್ರಿ. ಈಗ ರೈತರ ಭಾಳ ಪರಿಸ್ಥಿತಿ ಕೆಟ್ಟೈತ್ರಿ. ಕೈಗೆ ಇವತ್ತು ಬಂದ ತುತ್ತು ಬಾಯಿಗೆ ಅಲ್ರಿ. ಯಾಕಂದ್ರೆ ಮಳಿ ಇದ್ದಿದ್ರೆ ಸ್ವಲ್ಪ ಕಾಯಿ ಉದ್ದಕ್ಕಿತ್ರಿ. ಈಗ ಕಾಯಿನೂ ಉದ್ದಿಲ್ರಿ. ಆಗ್ಬಳಕ ಸದ್ಯ ರೇಟುನು ಇಲ್ರಿ. ಏನ್ ಮನ್ಸಿಗೆ ನೋವಾಕೈತಿ ಸರ್. ಕಣ್ಣೀರ್ ಬರ್ತಾವ್ರಿ. ಖರ್ಚು ಮಾಡಿದ್ದು ನೋಡಿದ್ರ ಭಾಳ ಐತ್ರಿ. ಈಗ ಹರ್ಗಾಕ ರೋಟ್ರ್ ಹೊಡ್ಯಾಕತ್ವಿ ಅಂದ್ರ ಕಣ್ಣ ನೀರ್ ಬರ್ತಾವ್ರಿ. ಈಗ ಹರಿದ್ರು ಏನಾರು ಪಗಾರ ಆಗೋದಲ್ರಿ. ಈಗ ನಮ್ಮ ಹೆಸರು ಲೋಕನಾಥ್ ಕಲ್ಬಾವಿ ಅಂತ ಹೇಳ್ರಿ. ನಮ್ಮ ಗ್ರಾಮ ಗೋವನಕೊಪ್ಪ. ಲಕ್ಷಾಂತರ ರೂಪಾಯಿ ಹೂಡಿಕೆ ಮಾಡಿದ್ರೂ ₹1 ಲಾಭ ಸಿಗ್ಲಿಲ್ಲ. ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಅಂತ ರೈತ ಕಣ್ಣೀರಿಡ್ತಾ ಇದ್ದಾರೆ. ರೈತರ ಪ್ರಶ್ನೆ ಒಂದೇ, ನಾವು ಬೆಳೆ ಬೆಳೆಯೋದು ಯಾರಿಗಾಗಿ? ಬೆಲೆ ಇಲ್ಲದೆ ಇದ್ರೆ ನಮ್ಮ ಬದುಕು ಹೇಗೆ? ಉತ್ಪಾದನಾ ವೆಚ್ಚ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಆದ್ರೆ ಬೆಳೆಗೆ ಮಾತ್ರ ನ್ಯಾಯಯುತ ಬೆಲೆ ಸಿಗ್ತಾ ಇಲ್ಲ. ಹೀಗಾಗಿ ಸರ್ಕಾರ ತಕ್ಷಣ ಮಧ್ಯಪ್ರವೇಶ ಮಾಡಿ ಮೆಣಸಿನಕಾಯಿ ಬೆಂಬಲ ಬೆಲೆ ಘೋಷಿಸಬೇಕು. ನಷ್ಟ ಅನುಭವಿಸಿದ ರೈತರಿಗೆ ಸೂಕ್ತ ಪರಿಹಾರ ನೀಡಬೇಕು ಅಂತ ಆಗ್ರಹ ಕೇಳಿಬಂದಿದೆ. ರೈತನ ಬೆವರು, ಸಮಯ, ಶ್ರಮ ಎಲ್ಲ ಮಣ್ಣಾಗುವಂತ ಪರಿಸ್ಥಿತಿ ಮರುಕಳಿಸಬಾರದು ಅನ್ನೋದು ಸ್ಥಳೀಯರ ಒತ್ತಾಯವಾಗಿದೆ. ನಾವು ಗೋವನಕೊಪ್ಪದಿಂದ ಮಾತಾಡೋದು, ಧಾರವಾಡ ತಾಲೂಕು, ಧಾರವಾಡ ಜಿಲ್ಲಾ. ನಾವೊಬ್ಬ ರೈತರಾಗಿ ಹೇಳ್ಬೇಕಂದ್ರೆ ಈಗ ಮಳೆ ಇದ್ದಾಗ ಈ ಮೆಣಸಿನ ನಮಗೆಲ್ಲ ಭಾಳ ಆಗ್ಬಿಟ್ಟಾರಿ. ಹಿಂಗಾಗಿ ನಾವು ಹರಿಯಾಕ ಆಳಿನ ಪಗಾರ ಹೆಚ್ಚಿಗೆ ಐತ್ರಿ. ಮಳೆ ಇಲ್ಲ. ಹಿಂಗಾಗಿ ನಮಗೆ ಭಾಳ ತೊಂದರೆ ಆಗ್ಬಿಟ್ಟೈತಿ. ಅವ್ನಿಗೆ ರೂಟ್ರ್ ಹೊಡಿಬೇಕಂತ ಮಾಡಿಬಿಟ್ಟೇರಿ. ನಾವು ಕೈಗೆ ಬಂದ ತುತ್ತು ಬಾಯಿಗೆ ಬರ್ಲಂಗ ಆಗ್ಬಿಟ್ಟೈತ್ರಿ. ನಮಗೆ 3 ಎಕರೆ ಮೆಣಸಿನ ಹಚ್ಚೇರಿ. 60,000 ರೂಪಾಯಿ ಖರ್ಚು ಮಾಡೇವ್ರಿ. ಅದಕ್ಕೆ ₹1 ಲಾಭ ಇಲ್ಲ. ಲಾಭ ಅನ್ನೋದು ಕಂಡಿಲ್ಲ. ನಾವೀಗ ಒಟ್ಟು 60,000 ರೂಪಾಯಿ ಖರ್ಚು ಮಾಡೇವ್ರಿ ಎಕರೆ. ಶಿವಪ್ಪ, ಚಿನ್ನಪ್ಪ, ಚೌಡಣ್ಣವ್ರು ಅಂತೇಳಿ ಗೋವನಕೊಪ್ಪ. ಒಂದು ಬೆಳೆ ಹಾಳಾಗೋದು ಅಂದ್ರೆ ಕೇವಲ ಗಿಡಗಳು ನಾಶವಾಗುವುದಲ್ಲ, ಅದರ ಜೊತೆಗೆ ರೈತನ ಕನಸು, ಸಾಲ ತೀರಿಸುವ ಭರವಸೆ ಮತ್ತು ಕುಟುಂಬದ ಬದುಕಿನ ಆಸೆಯೂ ಕುಸಿಯುತ್ತೆ. ರೈತನಿಗೆ ನ್ಯಾಯಯುತ ಬೆಲೆ ಸಿಗುವ ವ್ಯವಸ್ಥೆ ಆಗದೇ ಇದ್ರೆ ಇಂಥ ಕಣ್ಣೀರು ತುಂಬಿದ ದೃಶ್ಯಗಳು ಮತ್ತೆ ಮತ್ತೆ ಮರುಕಳಿಸುವ ಆತಂಕ ಎದುರಾಗುತ್ತೆ.